ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ಹೋದ ಸರಿ ಬಂದದ್ದಕ್ಕೂ ಈ ಸರಿ ಬಂದದ್ದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಕಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನೂ ಆಗೋದಿಲ್ಲ. ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನೀವು ಯಾವ ಕಾರಣಕ್ಕೆ ಕೆಲಸ ಮಾಡ್ತೀರಾ ಅದು ಸರಿಯಾಗಿರಬೇಕು. ನಾನು ನನ್ನ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡೋಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಒಂದು ವೇಳೆ ಮೇಲೆ ಬರ್ತಾನಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂದ್ರೆ ಕೈ ಮುಗಿದು ಕೇಳ್ತೀನಿ, ಮರಾಯ ಪೆನ್ಷನ್ ಕೊಡಿಸೋವರೆಗೂ ನಾನು ಬಿಡು, ಆಮೇಲೆ ನಾನು ಕರ್ಕೊಂಡು ಹೋಗಿ. ನನ್ನ ದೇಹನಾದ ನಾನು ಜೀವನವನ್ನೇ ನಿಮ್ಮ ಪೆನ್ಷನ್ ಸಲುವಾಗಿ ಮುಡುಪಾಗಿಟ್ಟಿದ್ದೀನಿ. ಇಷ್ಟು ಉರಿ ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಹಾಗೂ ಎಷ್ಟೋ ಜನ ಬೆಳಗಾವಿ ಕೂಡ ಬಂದಿದ್ರಿ. ಮೊನ್ನೆ 23ನೇ ತಾರೀಕು ಸಾವಿರಾರು ಜನ ಬಂದರು. ಸ್ಟಿಕ್ ಹಿಡ್ಕೊಂಡ್ಬಂದರು, ನಡೆಯೋಕ್ಕೆ ಬರಲಾರ್ದವ್ರು ಬಂದರು. ಏನು ಜನಜಾತ್ರೆ. ನಾವು ಬೆಳಗಾವದ ಸುತ್ತಮುತ್ತಲ ಜನರಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಮೀಟಿಂಗ್ ಮಾಡಿದ್ವಿ. ಅವ್ರಿಗೂ ಎಲ್ಲ ಗೊತ್ತಾಯಿತು. ಅವ್ರ ಕಡೆಯಿಂದ ಫೋನ್ಗಳು ಬರ್ತಾಯಿದೆ, ಸರ್ ಸಕ್ಕರೆ ಕಾರ್ಖಾನೆಯವ್ರದ್ದೇ ಒಂದು ಸಂಘಟನೆ ಮಾಡಿರಿ, ನಾವು ಕನಿಷ್ಠ 5,000 ಜನ ಮೆಂಬರ್ ಆಗ್ತೀವಿ. ಅವ್ರಿಗೆ ಉತ್ತರ ಮಾಡಿದ್ದೀನಿ, ಮೆಂಬರ್ ಆಗರಿ ಬೇಡ್ರಿ, ಸಂಘಟನೆ ಮಾತ್ರ ಸೇರಿ. ಸಂಘಟನೆ ಶಕ್ತಿ ಬಲ ನೀವೆಷ್ಟು ಕೊಡ್ತೀರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗ್ತದೆ. ಏನಪ್ಪ ಇವ ಬರೀ ಪುರಾಣನೇ ಹೇಳ್ತಾನೆ ತಿಳ್ಕೊಬೇಡ್ರಿ. ಈಗ ಲೇಟೆಸ್ಟ್ ಏನಾಗ್ಯದ, ನಾವು NACA ಕಾರ್ಯಕ್ರಮ ಕೊಟ್ಟ ಪ್ರಕಾರ 17, 18, 19 ಈ 3 ತಾರೀಕು ಡೆಲ್ಲಿನಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಕ್ಯಾಂಪ್ ಮಾಡಿತ್ತು. ಕಾರಣ ಏನಂದರೆ, ಒಂದು ಮೋದಿಜಿಯವರ PA ಸೆಕ್ರೆಟ್ರಿಗೆ ಮೀಟ್ ಮಾಡೋದು, ಇನ್ನೊಂದು ಮನ್ಸುಖ್ ಮಾಂಡವಿಯಾ ಲೇಬರ್ ಮಿನಿಸ್ಟ್ರನ್ನ ಮೀಟ್ ಮಾಡೋದು. ಇದಲ್ಲದೆ 30 ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮೀಟ್ ಮಾಡಿ ಅವ್ರಿಗೆ ನಮ್ಮ ಮೆಮೊರಂಡಮನ್ನು ಕೊಟ್ಟಿದ್ದೀವಿ. ಹಾಗೂ ಬೆಳಗಿನ 11:30 ಗಂಟೆಗೆ ಮೋದಿಜಿಯವರ PA ಅವರ ಅಪಾಯಿಂಟ್ಮೆಂಟ್ ಸಿಕ್ತು. ನಮ್ಮ ಗುರಿ ಏನಿತ್ತಂದರೆ, ಮೋದಿಜಿಯವ್ರನ್ನ ಬುಲ್ಡಾನಾಗೆ ಕರೆಸಿ ನಮ್ಮ ಪೆನ್ಷನ್ನ ಡಿಕ್ಲೇರ್ ಮಾಡಬೇಕು. ಆವಾಗ ಮೆಮೊರಂಡಮನ್ನು ಕೊಟ್ಟು ಕಳಿಸಿದಾಗ ಅವರು ಇದಕ್ಕೊಂದು ಪ್ರೋಟೋಕಾಲ್ ಇರ್ತದೆ, ನೀವು ಸ್ಟೇಟ್ ಗೌರ್ಮೆಂಟಿಂದ ಮೆಮೊರಂಡಮ್ ಕಳಿಸ್ರಿ, ಕೂಲಂಕಷವಾಗಿ ಸ್ಟಡಿ ಮಾಡಿ ನಾವು ಏಪ್ರಿಲ್ 15ರಿಂದ ಮೇ 15 ಒಂದು ಡೇಟ್ ಕೊಡ್ರಿ, ನೀವು ಬಂದು ನಮ್ಮ ಜನರಿಗೆ 4 ಮಾತಾಡ್ರಿ ಅಂತ ಮೋದಿಯವರಿಗೆ ಕಳಕಳಿಯ ವಿನಂತಿ ಮಾಡ್ಕೊಂಡಿವಿ. ಬರ್ತಾರೆ, ಅವರೆಲ್ಲ ಬರ್ತಾರೆ. ಅದೇನರ ನಿರ್ಧಾರ ಆದ್ರೆ ಎಲ್ಲ ಕಡೆಯಿಂದ ಬಂದು ಬುಲ್ಡಾನಕ್ಕೆ ಹೋಗೋಣ. ಎರಡನೇದು, ಮಧ್ಯಾಹ್ನ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವ್ರದ್ದು 3 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು, 9 ಗಂಟೆಗೆ ಬಂದರು ರಾತ್ರಿ. ಮೀಟಿಂಗ್ಗಳು ನಮ್ಮ ಮುಖ್ಯವಾಗಿ ನಾವೆಲ್ಲರೂ ಮನ್ಸುಖ್ ಮಾಂಡವಿಯವ್ರ ಮೇಲೆ ಜಾಸ್ತಿ ಬಾಳ್ಕೊಂಡಿರ್ತೀವಿ. ಯಾಕಂದ್ರೆ ಆ ಮನುಷ್ಯ ನಮಗೆ ಗ್ಯಾರಂಟಿ ಕೊಟ್ಟಾನ, ನಾನು ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು ಯಾರ್ಯಾರು ಎಲಿಜಿಬಿಲಿಟಿ ಎಲ್ರಿಗೂ ಕೊಡಿಸೇ ತೀರ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ನಮ್ಮ ಈ ವಿಷಯವನ್ನು ಸೀರಿಯಸ್ ಆಗಿ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಕೆಲವೇ ದಿವಸಗಳಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿದರು. ನಾವು